ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ ನಾನು ಚುನಾವಣೆ ಸಂದರ್ಭದಲ್ಲಿ ಕೂಡ ಭರವಸೆ ಕೊಟ್ಟಿದ್ದೆ. ಎಲ್ಲ ಕೂಡ ಗಾರ್ಮೆಂಟ್ಸ್ಗೆ ಹೋಗುವಂಥ ಹೆಣ್ಮಕ್ಳು ಮತ್ತು ಬಡವರು ಅವರು ಇಂದಿರಾ ಕ್ಯಾಂಟೀನ್ ಬೇಕು ಅಂತೇಳಿ ನನಗೆ ಮನವಿ ಮಾಡಿದರು. ಅದರ ಭಾಗವಾಗಿ ಇವತ್ತು ನಮ್ಮ ಅತ್ತಿಬೇಲಿನಲ್ಲಿ ಒಂದು ಇಂದಿರಾ ಕ್ಯಾಂಟೀನು ಮತ್ತು ನಮ್ಮ ಚಂದಾಪುರದಲ್ಲಿ ಒಂದು, ಹೆಬ್ಗೋಡಿ ಒಂದು, ಬೊಮ್ಮಸಂದ್ರ ಒಂದು. ಇಂದಿರಾ ಕ್ಯಾಂಟೀನ್ನ ಒಂದು ಕೊಡುಗೆಯಾಗಿ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದ ಕೇಂದ್ರ ಬಿಂದುನಲ್ಲಿ ಇವತ್ತು ಅದರದ್ದು ಗುದ್ಲಿ ಪೂಜೆ ಮಾಡಿದ್ದಾರೆ. ಇದು ತುಂಬ ಸಂತೋಷದ ವಿಷಯ. ಕಾರಣ ಇಷ್ಟೇ, ಎಲ್ಲ ಕಾರ್ಮಿಕರು ಸಹ ಇಲ್ಲಿ ಬಂದು ಬೆಳಗ್ಗೆ ಹೊತ್ತು ಯಾರು ತಿಂಡಿ ತಂದಿರಲ್ವೋ, ಯಾರು ತಿಂಡಿ ತಿಂದಿರೋದಿಲ್ವೋ, ಮಧ್ಯಾಹ್ನದಲ್ಲಿ ಯಾರು ಊಟ ತಂದಿರಲ್ವೋ ಅಂಥವ್ರಿಗೆಲ್ರಿಗೂ 5 ರೂಪಾಯಿನಲ್ಲಿ ಹೊಟ್ಟೆ ತುಂಬುವಂಥ ಒಂದು ವ್ಯವಸ್ಥೆನ ಇಂದಿರಾ ಕ್ಯಾಂಟೀನಿಂದ ಮಾಡಿದ್ದಾರೆ. ಅದರ ಗುದ್ಲಿ ಪೂಜೆ ನಡೆದಿದೆ. ಅದರಿಂದ ಇಡೀ ಒಂದು 7 ಲಕ್ಷ ಕಾರ್ಮಿಕರು ಪ್ರತಿದಿನ ಕೈಗಾರಿಕಾ ಪ್ರದೇಶದಲ್ಲಿ ಓಡಾಡ್ತಾರೆ. ಅಟ್ಲೀಸ್ಟ್ ಇಲ್ಲ ಅಂದರೂ ಪ್ರತಿದಿನ ಒಂದು 5,000ದಿಂದ 10,000 ಜನ ಅಷ್ಟು ತಿನ್ನುವಷ್ಟು ಬೇಡಿಕೆ ಇದೆ. ओम तज्जयो रावणीमहे घातुं विघ्नाय घातुं विघ्नपते दैवी स्वस्तिरस्तु नः स्वस्तिर्मस्तरोमि नमस्कार पूर्व कर्पूर मंगल घातुं विघ्नपते दैवी स्वस्तिरस्तु नः स्वस्तिर्मामदेभ्यः वर्धुञ्जगातवेशं तन्नो अस्मदिपदेशं चतुष्पदे ओम शान्ति शान्ति शान्तिः सहस्रवाद बभूमिं विश्वदारुत्वम् अत्यतिष्ठद्दशानुकुलं पुरुषये वेदकं सर्वोऽहं यद्भूतं नित्यभुजावरणो द्रवन्देव बृहस्पतिः द्रवन्त इन्द्रश्चाग्निश्चरास्तन्दप्रतिष्ठितमस्तु समूर्ते सावधान श्रीलक्ष्मीनारायणध्यान सावधान शंकुस्थापना पूर्व भवन निर्माण काले शंकुस्थापना पूर्व नमस्ते ओम द्रवन्ते राजा द्रवन्ते बृहस्पति है द्रवन्त इंद्र शाग्निश्च ಅದಕ್ಕೆ ಅದೊಂದು ಸೂಪರ್ ಅದಕ್ಕೇನು ಬೇಡ ಇದಕ್ಕೆ ಹೆಬ್ಗೋಡಿ ಥರ ಇದೆ. ಆಫೀಸ್ ಕಟ್ಟಕ್ಕೆ ಸ್ಟಾಪ್ ಮಾಡ್ತಾರೆ. ನಮ್ಮ ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ ನಾನು ಚುನಾವಣೆ ಸಂದರ್ಭದಲ್ಲಿ ಕೂಡ ಭರವಸೆ ಕೊಟ್ಟಿದ್ದೆ. ಎಲ್ಲ ಕೂಡ ಗಾರ್ಮೆಂಟ್ಸ್ಗೆ ಹೋಗುವಂಥ ಹೆಣ್ಮಕ್ಳು ಮತ್ತು ಬಡವರು ಅವರು ಇಂದಿರಾ ಕ್ಯಾಂಟೀನ್ ಬೇಕು ಅಂತೇಳಿ ನನಗೆ ಮನವಿ ಮಾಡಿದರು. ಅದರ ಭಾಗವಾಗಿ ಇವತ್ತು ನಮ್ಮ ಅತ್ತಿಬೇಲಿನಲ್ಲಿ ಒಂದು ಇಂದಿರಾ ಕ್ಯಾಂಟೀನು ಮತ್ತು ನಮ್ಮ ಚಂದಾಪುರದಲ್ಲಿ ಒಂದು, ಹೆಬ್ಗೋಡಿ ಒಂದು, ಬೊಮ್ಮಸಂದ್ರ ಒಂದು. ಇವತ್ತು ಬೊಮ್ಮಸಂದ್ರ ಮತ್ತು ಹೆಬ್ಗೋಡಿ ಒಂದು ಗುದ್ಲಿ ಪೂಜೆ ಮಾಡಿ ಇವತ್ತು ಅದು ಕೂಡ ಬಿಲ್ಡಿಂಗ್ ಪ್ರಾರಂಭ ಆಗ್ತಾ ಇದೆ. ಅದರಿಂದ ಏನಾಗುತ್ತೆ ಅಂದರೆ 5 ರೂಪಾಯಿಗೆ ತಿಂಡಿ ಮತ್ತು 10 ರೂಪಾಯಿಗೆ ಊಟ ಬಡವರಿಗೆ ಅದರಿಂದ ಉಪಯೋಗ ಆಗ್ತದೆ. ಇಂದಿರಾ ಕ್ಯಾಂಟೀನು ಮಾನ್ಯ ಸಿದ್ದರಾಮಯ್ಯನವರು ಮಾಡಿದಂಥ ಒಂದು ಒಳ್ಳೆಯ ಕೆಲಸ, ಅದು ಇನ್ಮೇಲೆ ಪ್ರಾರಂಭ ಆಗ್ತದೆ, ಬಿಲ್ಡಿಂಗ್ ಆಗ್ತದೆ. ಇವತ್ತು ಕಾರ್ಯಕ್ರಮ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದ ವ್ಯಾಪ್ತಿನಲ್ಲಿ ಕೈಗಾರಿಕೋದ್ಯಮಿಗಳಿಗೆ ಮತ್ತು ಕಾರ್ಮಿಕರಿಗೆ, ವಿಶೇಷವಾಗಿ ಕಾರ್ಮಿಕರಿಗೋಸ್ಕರ ಮಾನ್ಯ ಸರ್ಕಾರದಿಂದ ನಮ್ಮ ಜನಪ್ರಿಯ ಶಾಸಕರಾದಂಥ ಶಿವಣ್ಣವರು ಇವತ್ತು ಇಂದಿರಾ ಕ್ಯಾಂಟೀನ್ನ ಒಂದು ಕೊಡುಗೆಯಾಗಿ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದ ಕೇಂದ್ರ ಬಿಂದುನಲ್ಲಿ ಇವತ್ತು ಅದರದ್ದು ಗುದ್ಲಿ ಪೂಜೆ ಮಾಡಿದ್ದಾರೆ. ಇದು ತುಂಬ ಸಂತೋಷದ ವಿಷಯ. ಕಾರಣ ಇಷ್ಟೇ, ಎಲ್ಲ ಕಾರ್ಮಿಕರು ಸಹ ಇಲ್ಲಿ ಬಂದು ಬೆಳಗ್ಗೆ ಹೊತ್ತು ಯಾರು ತಿಂಡಿ ತಂದಿರಲ್ವೋ, ಯಾರು ತಿಂಡಿ ತಿಂದಿರೋದಿಲ್ವೋ, ಮಧ್ಯಾಹ್ನದಲ್ಲಿ ಯಾರು ಊಟ ತಂದಿರಲ್ವೋ ಅಂಥವ್ರಿಗೆಲ್ರಿಗೂ 5 ರೂಪಾಯಿನಲ್ಲಿ ಹೊಟ್ಟೆ ತುಂಬುವಂಥ ಒಂದು ವ್ಯವಸ್ಥೆನ ಇಂದಿರಾ ಕ್ಯಾಂಟೀನಿಂದ ಮಾಡಿದ್ದಾರೆ. ಅದರ ಗುದ್ಲಿ ಪೂಜೆ ನಡೆದಿದೆ. ಅದರಿಂದ ಇಡೀ ಒಂದು 7 ಲಕ್ಷ ಕಾರ್ಮಿಕರು ಪ್ರತಿದಿನ ಕೈಗಾರಿಕಾ ಪ್ರದೇಶದಲ್ಲಿ ಓಡಾಡ್ತಾರೆ. ಅಟ್ಲೀಸ್ಟ್ ಇಲ್ಲ ಅಂದರೂ ಪ್ರತಿದಿನ ಒಂದು 5,000ದಿಂದ 10,000 ಜನ ಅಷ್ಟು ತಿನ್ನುವಷ್ಟು ಬೇಡಿಕೆ ಇದೆ. ಅಷ್ಟು ಜನರಿಗೆ ಊಟದ ವ್ಯವಸ್ಥೆ ಮತ್ತು ತಿಂಡಿ ವ್ಯವಸ್ಥೆಗಳ ಅವಶ್ಯಕತೆ ಇರುತ್ತೆ ಈ ಇಂದಿರಾ ಕ್ಯಾಂಟೀನಿಂದ. ಈ ಕ್ಯಾಂಟೀನಿಂದ ತುಂಬ ಅನುಕೂಲ ಆಗಿದೆ. ಇದಕ್ಕೋಸ್ಕರ ನಾನು ಮಾನ್ಯ ನಮ್ಮ ಸಂಸದರಾದಂಥ ಡಿ ಕೆ ಸುರೇಶ್ ಅಣ್ಣರವ್ರಿಗೆ
ಮತ್ತು ನಮ್ಮ ಸ್ಥಳೀಯ ಆನೇಕಲ್ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಶಿವಣ್ಣವ್ರಿಗೆ ನಾನು ತಮ್ಮೆಲ್ಲರ ಮುಖಾಂತರವಾಗಿ ಮತ್ತು ಎಲ್ಲ ಕಾರ್ಮಿಕರ ಮುಖಾಂತರವಾಗಿ ಮತ್ತು ಕಾರ್ಮಿಕ ಸಂಘದ ಅಧ್ಯಕ್ಷನಾಗಿ ನಾನು ಇದೊಂದು ನಮಗೆ ಶುಭ ದಿನ ಅಂತ ಹೇಳ್ತಾ ಅವ್ರಿಗೆಲ್ರಿಗೂ ಸಹ ನಾನು ತಮ್ಮ ಮಾಧ್ಯಮಗಳ ಮುಖಾಂತರವಾಗಿ ಮತ್ತು ಎಲ್ಲ ಕಾರ್ಮಿಕರ ಮುಖಾಂತರವಾಗಿ ನಾನು ಅವ್ರಿಗೆ ಧನ್ಯವಾದ ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಯಾರಿಗೆ ಮಂಜುನಾಥ್ ಅವ್ರ ಕಷ್ಟನಾ? ನಮ್ಮ ಡಿ ಕೆ ಅವ್ರಿಗೆ ಹೆಂಗೆ ಕಷ್ಟ ಆಗ್ತದೆ? 3 ಸಲ 2 ಸಲ ಗೆದ್ದಿದ್ದಾರೆ, 1.5 ಲಕ್ಷ ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಅವರನ್ನು ಯಾರೂ ಸಹ ಸಂಸದರು ಅಂತ ಕರೆಯೋದಿಲ್ಲ, ಅವರನ್ನು ಒಂದು ಪಂಚಾಯತಿ ಸದಸ್ಯರು ಅಂತೇಳಿ ನಾವು ಕರೆಯೋದು. ಪಂಚಾಯತಿ ಸದಸ್ಯರಿಗಿಂತ ಹೆಚ್ಚಾಗಿ ಓಡಾಡ್ತಿದ್ದಾರೆ. ಇಡೀ ದೇಶದಲ್ಲಿ ಅತಿ ಹೆಚ್ಚು ಮತ್ತು ದೊಡ್ಡದಾದಂಥ ಕ್ಷೇತ್ರ ಆದಂಥ ಒಂದು MP ಕ್ಷೇತ್ರದಲ್ಲಿ ಅಲ್ಲಿಗೆ ಚಕ್ರ ಕಟ್ಕೊಂಡು ಇಡೀ ಕ್ಷೇತ್ರನೇ ಓಡಾಡ್ತಿರುವಂಥ ಮನುಷ್ಯನನ್ನು ಯಾರಾದರೂ ಸೋಲಿಸ್ಲಿಕ್ಕೆ ಆಗ್ತಾಯಿದೇನ್ರಿ? ಸೋಲಿಸ್ಲಿಕ್ಕೆ ಆಗೋದೇ ಇಲ್ಲ. ಇದಂತೂ ನೀವು ಬರೆದಿಟ್ಕೊಳ್ಳಿ. ಸೋಲು ಏನಾದರೂ ಇದ್ರಾಗ ಅದು ಮಂಜುನಾಥ್ ಅವ್ರಿಗೆ ಮಾತ್ರನೇ ಸೋಲಾಗೋದು. ಯಾಕಂದರೆ ಪಾಪ ಅವರು ಒಳ್ಳೆ ಮನುಷ್ಯರು. ಅವರು ಒಬ್ಬ ಸರ್ಕಾರಿ ಒಂದು ಜಯದೇವ ಹಾಸ್ಪಿಟಲ್ನಲ್ಲಿ ಸರ್ಕಾರದಿಂದ ಬರ್ತಂಥ ಅನುದಾನಗಳನ್ನು ವ್ಯವಸ್ಥಿತವಾಗಿ ನಡೆಸ್ತಾ ಇದ್ದವರು ಅಷ್ಟೇ ಅವರು, ಆಯಿತಾ? ಸೊ ಅಂಥವ್ರು ಇವತ್ತು ರಾಜಕೀಯಕ್ಕೆ ಬರಬಾರ್ದಿತ್ತು. ಯಾವುದೋ ಒಂದು ಪಾಪ ಅವ್ರ ಮೇಲೆ ಕುತಂತ್ರಗಳನ್ನು ಮಾಡಿ ಅವರನ್ನು ಮುಗಿಸ್ಲಿಕ್ಕೆ, ಮಂಜುನಾಥ್ ಅವ್ರನ್ನ ಮುಗಿಸ್ಲಿಕ್ಕೆ, ಅವರು ಮಾಡಿದಂಥ ಹೆಸರನ್ನು ಕೆಡಿಸ್ಲಿಕ್ಕೆ ಇವತ್ತು ತಂದು ಅವರನ್ನು DK ಸುರೇಶ್ ಮೇಲೆ ನಿಲ್ಲಿಸ್ತಿದ್ದಾರೆ. DK ಸುರೇಶ್ನನ್ನು ಸೋಲಿಸ್ಲಿಕ್ಕೆ ಯಾರ ಕೈಯಿಂದನೂ ಆಗೋದೇ ಇಲ್ಲ ಅಂತ ನಾನು ತಮಗೆ ಹೇಳ್ತಾ ಇದ್ದೀನಿ. ಕಳೆದ ಬಾರಿ 1 ಲಕ್ಷ ಚಿಲ್ಡ್ರನಲ್ಲಿ ಗೆದ್ದಿದ್ರು. ಈ ಸಲ ಒಂದು 2 ಲಕ್ಷ ಮತಗಳ ಅಂತರದಿಂದ ಗೆಲ್ಬೋದು ಅಂತ ನಮ್ಮ ಭಾವನೆಗಳಿದೆ. ಯಾಕಂತೇಳಿದ್ರೆ ಅವ್ರಿಗೆ ಪಾಪ ರಾಜಕೀಯ ಗೊತ್ತಿಲ್ಲ, ಅವ್ರಿಗೆ ಜನರ ಸೇವೆ ಮಾಡಲಿಲ್ಲ. ಮತ್ತು ಯಾರ್ದೂ ರಸ್ತೆ ಇರ್ಬೋದು, ಮೋರಿ ಇರ್ಬೋದು, ಸ್ಯಾನಿಟ್ರಿ ಇರ್ಬೋದು, ಇಂಥ ಕಷ್ಟ ಸುಖಗಳನ್ನು, ಕುಡಿಯೋಕ್ಕೆ ನೀರು ತೊಂದರೆಗಳನ್ನೆಲ್ಲರೂ ಸುಮಾರು 10 ವರ್ಷಗಳಿಂದ ನಿಭಾಯಿಸ್ಕೊಂಡು ಬಂದಂಥ DK ಸುರೇಶನ್ನು ಬಿಟ್ಟು ಬೇರೆಯವ್ರಿಗೆ ಯಾರಾದರೂ ಓಟ್ ಹಾಕ್ತಾರಾ? ದೇವರು ಕೂಡ ಮೆಚ್ಚೋದಿಲ್ಲ ಬೇರೆಯವ್ರಿಗೆ ಓಟ್ ಹಾಕಿದರೆ. ದಯವಿಟ್ಟು ಥ್ಯಾಂಕ್ ಯು.